ಉಳ್ಳಾಲ ಯುನೈಟೆಡ್ ಉಳ್ಳಾಲ ಸಂಘಟನೆಯ ವತಿಯಿಂದ ಈದ್ ಉಲ್ ಫಿತ್ರ್ ಹಬ್ಬವನ್ನು ಸೋಮೇಶ್ವರದ ನೆಹರು ನಗರದ ಪಶ್ಚಿಮ ರಿಯಾಬ್ ಮಾನಸಿಕ ಪುನರ್ಚೇತನಾ ಕೇಂದ್ರದ ಆಶ್ರಮ ವಾಸಿಗಳೊಂದಿಗೆ ಆತ್ಮೀಯವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಮಾನವೀಯತೆಯ ದೃಷ್ಟಿಯಿಂದ ಪಶ್ಚಿಮ ರಿಯಾಬ್ ಸೆಂಟರ್ ಸಮಾಜಕ್ಕೆ ಮಾದರಿಯಾದ ಸೇವೆಯನ್ನು ಸಲ್ಲಿಸುತ್ತಿದೆ. ಆಶ್ರಮ ವಾಸಿಗಳೊಂದಿಗೆ ಹಬ್ಬವನ್ನು ಆಚರಿಸಿರುವುದು ಸಮಾಜದಲ್ಲಿ ಸಹಾನುಭೂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತದೆ. ಎಲ್ಲರ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಒಳಿತು ನೆಲೆಸಲಿ ಎಂದು ಹಾರೈಸಿದರು. ಎಲ್ಲ ಯುವಕ ಹಿರಿಯರೆಲ್ಲ ಕೂಡ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಪಡಲಿಕ್ಕೆ ನಾವಿವತ್ತು ಬಂದಿದ್ದೇವೆ. ಯಾಕೆ ರೋಹಿತ್ ಅವರ ಒಂದು ಸಾಮಾಜಿಕವಾದ ಕಳಕಳಿಯ ರೀತಿಯಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ದೇವರ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಅವರು ಯಾವ ರೀತಿ ತಾಳ್ಮೆ ಮತ್ತು ಶ್ರಮಪಟ್ಟು ನಿಮ್ಮೆಲ್ಲರಿಗೂ ಅತ್ಯಂತ ಸಂತೋಷದಿಂದ ಇದ್ದುಕೊಂಡು ನೋಡ್ತಾರೆ, ಊರಿಗೆ ಸಂತೋಷವನ್ನು ತರ್ತಿದ್ದಾರೆ. ಅದೇ ರೀತಿಯ ಕೆಲಸ ಕಾರ್ಯಗಳನ್ನು ಉಳ್ಳಾಲ ಯುನೈಟೆಡ್ ವೇದಿಕೆ ಕೂಡ ಮುಂದಿನ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ಯಾವುದೇ ಒಂದು ಸಾಮಾಜಿಕ ಮತ್ತು ಮಾನವೀಯತೆ ಮತ್ತು ಕರುಣಾಮಯವಾಗಿ ತನ್ನ ಕೆಲಸ ಮಾಡಲಿಕ್ಕೆ ಮುಂದೆ ಬರಲಿಕ್ಕೆ ಒಂದು ಪ್ರೇರಣೆಯ ಪ್ರೋತ್ಸಾಹದ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದೆ, ಅದು ಪಶ್ಚಿಮ ರಿಯಾಬ್ ಸೆಂಟರ್. ಬಲ ಹೆಮ್ಮೆಯಿಂದ ಬಹುಶಃ ನಿಮ್ಮೆಲ್ಲ ಹಿರಿಯರು ತಾವಿದ್ದೀರಿ, ದೇವರು ನಿಮ್ಮ ಪ್ರಾರ್ಥನೆ ಜಾಸ್ತಿ ಕೇಳ್ತಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆಗ ನೀವೆಲ್ಲರಿಗೂ ಒಂದು ಸಂತೋಷ ವಾತಾವರಣದಲ್ಲಿ ಪ್ರೀತಿ ವಿಶ್ವಾಸ ಇದ್ದುಕೊಂಡು ಎಲ್ಲರಿಗೂ ಕೂಡ ಆ ಸಂತೋಷದ ಒಂದು ಅವಕಾಶ ಆಗಲಿ. ನಿಮ್ಮೆಲ್ಲ ಕಷ್ಟ ದುಃಖ ಎಲ್ಲರೂ ಕೂಡ ದೂರ ಹಾಕೊಂಡು ಎಲ್ಲ ಸಂತೋಷದ ಜೀವನ ವಾತಾವರಣ ನಿರ್ಮಾಣ ಆಗುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ನನ್ನ ವಿಶೇಷ ಶುಭಾಶಯ ಸರ್ವರಿಗೆ ಸಲ್ಲಿಸಿ ಯುನೈಟೆಡ್ ಉಳ್ಳಾಲ ವೇದಿಕೆಯನ್ನು ನಾನು ವಿಶೇಷವಾಗಿ ಈ ಒಂದು ಪಶ್ಚಿಮ ಸೆಂಟರ್ನಲ್ಲಿ ಅದನ್ನು ಉದ್ಘಾಟಿಸಿ ಇದಕ್ಕೆ ಸಂಪೂರ್ಣವಾದ ಶುಭಾಶಯ. ಯುನೈಟೆಡ್ ಉಳ್ಳಾಲ ಸಂಘಟನೆಯ ಆಯಿಬ್ ಉಳ್ಳಾಲ ಅವರು ಮಾತನಾಡಿ, ಉಳ್ಳಾಲ ಪ್ರದೇಶದಲ್ಲಿ ಐಕ್ಯತೆ, ಸೌಹಾರ್ದತೆ, ಆರೋಗ್ಯ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಎಲ್ಲ ಸಮುದಾಯದವರನ್ನ ಒಗ್ಗೂಡಿಸಿ ಸಾಮರಸ್ಯಕ್ಕಾಗಿ ಕೆಲಸ ಮಾಡುವ ಉದ್ದೇಶದಿಂದ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಅವರು ಇಂದು ಸಂಘಟನೆಯ ಹೆಸರನ್ನು ಘೋಷಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಜ್ಜಾಗಿದೆ ಅಂತ ತಿಳಿಸಿದರು. ಉಳ್ಳಾಲದ ಐಕ್ಯತೆ, ಸಾಮರಸ್ಯ, ಸೌಹಾರ್ದತೆ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಈ ಕ್ಷೇತ್ರಗಳಲ್ಲಿ ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಉಳ್ಳಾಲದ ಸಾಮರಸ್ಯಕ್ಕೋಸ್ಕರ ಸದಾಕಾಲ ಒಂದು ದುಡಿಯುವಂತಹ ಒಂದು ಸಂಘಟನೆಯನ್ನು ಸನ್ಮಾನ್ಯ ಸ್ಪೀಕರ್ ಆದಂತಹ ಯುಟಿ ಖಾದರ್ ಅವರು ಉಳ್ಳಾಲ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮುಸ್ತಫಾ ಅಬ್ದುಲ್ಲಾರವರ ಜೊತೆ ಚರ್ಚೆ ಮಾಡಿಕೊಂಡು ಯುನೈಟೆಡ್ ಉಳ್ಳಾಲ ವೇದಿಕೆ ಎಂಬ ಒಂದು ಸಂಘಟನೆಯನ್ನು ಇವತ್ತಿನ ದಿನ, ಹಬ್ಬದ ದಿನ ಇಲ್ಲಿ ಈ ಒಂದು ಆಶ್ರಮಕ್ಕೆ ಬಂದು ಈ ಸಂಸ್ಥೆಯ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶಗಳು ಇನ್ನು ಮುಂದೆ ಸಮಾಜಕ್ಕೆ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡೋದೋಸ್ಕರ ಅವರು ನಮಗೆ ಸಾಥ್ ಕೊಡಲಿದ್ದಾರೆ ಮತ್ತು ಸೌಹಾರ್ದತೆ ಮತ್ತು ಒಂದು ಉತ್ತಮ ಜಾಗದಲ್ಲಿ ಬಂದು ಈ ಹಿರಿಯರ ಇವರ ಆಶೀರ್ವಾದಗಳನ್ನು ಪಡ್ಕೊಂಡು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರ ನಿರ್ದೇಶನ ಪ್ರಕಾರ ನಾವು ಮಾಡಲಿದ್ದೇವೆ. ಪಶ್ಚಿಮ ರಿಯಾಬ್ ಸೆಂಟರ್ನ ಸ್ಥಾಪಕರಾದ ರೋಹಿತ್ ಸ್ಯಾಂಟಸ್ ಅವರು ಮಾತನಾಡಿ, ಈದ್ ಉಲ್ ಫಿತ್ರ್ ಹಬ್ಬದ ಪ್ರಯುಕ್ತ ಆಶ್ರಮ ವಾಸಿಗಳಿಗೆ ಔತಣಕೂಟವನ್ನು ಆಯೋಜಿಸಿರುವುದು ಸಂತಸದ ವಿಷಯ. ಹಬ್ಬಗಳು ಧರ್ಮ ಭೇದವಿಲ್ಲದೆ ಎಲ್ಲರನ್ನ ಒಗ್ಗೂಡಿಸುವ ಸೇತುವೆಯಾಗಿವೆ. ಪರಸ್ಪರ ಸಹಕಾರ ಮತ್ತು ಪ್ರೀತಿಯಿಂದ ಸಮಾಜವನ್ನು ನಿರ್ಮಿಸಬಹುದು ಅಂತ ಹೇಳಿದರು. ಯುನೈಟೆಡ್ ಉಳ್ಳಾಲ್ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಅವರು ಇವತ್ತು ಈದ್ ಹಬ್ಬಕ್ಕೆ ಈ ಒಂದು ಪಶ್ಚಿಮ ರಿಹ್ಯಾಬ್ ಸೆಂಟರಲ್ಲಿ ಔತಣಕೂಟ ಏರ್ಪಡಿಸಿದ್ದು ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಈ ಹಬ್ಬ ಒಂದು ಸೌಹಾರ್ದತೆಯ ಸಂಕೇತ. ಸೌಹಾರ್ದತೆಯಿಂದ ಈ ಮುಸ್ಲಿಂ ಬಂಧುಗಳೆಲ್ಲ ಒಟ್ಟಾಗಿ ಈ ಒಂದು ಪಶ್ಚಿಮ ರಿಹ್ಯಾಬ್ಗೆ ಭೇಟಿ ಮಾಡಿ ಅವರಿಗೋಸ್ಕರ ಒಂದು ಔತಣದ ಕೂಟವನ್ನು ಏರ್ಪಡಿಸಿದ್ದೀರಿ. ಪರಸ್ಪರ ನೋಡಿ ಸಪೋರ್ಟ್ ಮಾಡುವಂಥ ರೀತಿ ಇದು ಸಮಾಜಕ್ಕೆ ಅಗತ್ಯ ಇದೆ. ಇವತ್ತು ನಾವು ಬಡತನ ಹೇಳ್ತೀವಿ, ನಾವೆಲ್ಲರೂ ಈ ಮನಸ್ಸು ಮಾಡಿದರೆ ಆ ಬಡತನ ಅನ್ನುವಂಥದ್ದು ಖಂಡಿತ ಇರೋದಿಲ್ಲ. ಯುನೈಟೆಡ್ ಉಳ್ಳಾಲ್ ಇವರಿಗೆ ನಾನು
ಶುಭ ಹಾರೈಸ್ತೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವು. ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಯಾರು ಅಶಕ್ತರಿದ್ದಾರೆ ಅವರನ್ನು ಅವ್ರ ಜೊತೆ ಮಾತಾಡಿ ಅವರ ಕಷ್ಟ ಸುಖವನ್ನು ಕೇಳಿಕೊಂಡು ಜೊತೆಗೆ ಪ್ರೀತಿಯಿಂದ ನೀವು ಈ ಹಬ್ಬನ ಅವ್ರ ಜೊತೆ ಆಚರಣೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಿ. ಅದಕ್ಕೋಸ್ಕರ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ಯುನೈಟೆಡ್ ಉಳ್ಳಾಲ ಸಂಘಟನೆಯ ಅಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ಲಾ ಉಳ್ಳಾಲ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಸ್ಪೀಕರ್ ಯುಟಿ ಖಾದರ್ ಆಶ್ರಮ ವಾಸಿಗಳೊಂದಿಗೆ ಆತ್ಮೀಯವಾಗಿ ಮಾತುಕತೆ ನಡೆಸಿ ಬಳಿಕ ಆಶ್ರಮ ವಾಸಿಗಳಿಗೆ ಆಹಾರವನ್ನು ವಿತರಿಸಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಹಬ್ಬದ ಸಂಭ್ರಮದ ನಡುವೆ ಆಶ್ರಮದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣಗೊಂಡಿದ್ದು ಸಂಘಟನೆಯ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಯಿತು.